ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಜಾರ್ಖಂಡ್ನಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ 17ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಅಷ್ಟೇ ಅಲ್ಲದೆ ಇದೀಗ ವಿಧಾನಸೌಧದ ಮುತ್ತಿಗೆಗೂ ಸಹ ಈಗಾಗಲೇ ಯತ್ನ ನಡೆದಿರುವಂತದ್ದು. ಅಲ್ಲಿ ಯುವ ಜನರಿಗೆ ಬೆದರಿಕೆ ಹಾಕೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳು ಈಗಾಗಲೇ ನಡೆದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಜಲಪಿರಂಗಿಯಿಂದ ಇದೀಗ ಬೆದರಿಕೆಯನ್ನ ಹಾಕೋದಕ್ಕೆ ಮುಂದಾಗಿದ್ರು. ಹೌದು ವೀಕ್ಷಕರೇ, ಇನ್ನು ಜಾರ್ಖಂಡ್ನಲ್ಲಿ ಪ್ರಶ್ನಾ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮಗಳು ನಡೆದಿರೋದನ್ನ ವಿರೋಧಿಸಿ ಇದೀಗ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆಯೊಂದನ್ನ ಮುಂದುವರಿಸ್ತಾ ಇರುವಂತದ್ದು. ಇನ್ನು ಈ ಪ್ರತಿಭಟನೆ 17ನೇ ದಿನಕ್ಕೆ ಇದೀಗ ಉಗ್ರ ರೂಪವನ್ನ ಪಡ್ಕೊಂಡಿದೆ. ವಿದ್ಯಾರ್ಥಿಗಳು ಇದೀಗ ವಿಧಾನಸೌಧದ ಮುತ್ತಿಗೆಗೂ ಸಹ ಇದೀಗ ಪ್ರಯತ್ನವನ್ನ ಮಾಡಿರುವಂತದ್ದು. ಇನ್ನು ಜಾರ್ಖಂಡ್ನ ಪೊಲೀಸರು ಜಲಪಿರಂಗಿ ಬಳಸಿ ವಿದ್ಯಾರ್ಥಿಗಳನ್ನ ತಡೆಯುವುದಕ್ಕೆ ಈಗಾಗಲೇ ಯತ್ನವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಏನೆಲ್ಲ ಆಯಿತು ಅಂತ ನೋಡೋದಾದ್ರೆ, ಪರೀಕ್ಷಾ ಅಕ್ರಮಗಳು ಮತ್ತು ಪ್ರಶ್ನಾ ಪತ್ರಿಕೆ ಸೋರಿಕೆಯನ್ನ ವಿರೋಧಿಸಿ ಇದೀಗ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಹೋರಾಟ ಈಗಾಗಲೇ 17ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಇಂದು ಸಾವಿರಾರು ವಿದ್ಯಾರ್ಥಿಗಳು ಪೊಲೀಸರು ಅಳವಡಿಸಿದಂತಹ ಬ್ಯಾರಿಕೇಡ್ಗಳನ್ನ ಮುರಿದು ಜಾರ್ಖಂಡ್ನ ವಿಧಾನಸಭೆಯತ್ತ ಮೆರವಣಿಗೆಯನ್ನ ಮುಂದುವರಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಮುನ್ನುಗ್ಗೋದನ್ನ ತಡೆಯೋದಕ್ಕೆ ಪೊಲೀಸರು ಸಹ ನೀರಿನ ಕ್ಯಾನ್ಗಳನ್ನ ಬಳಸಿ ಗುಂಪನ್ನ ಚೆದರಿಸೋದಕ್ಕೂ ಸಹ ಇದೀಗ ಪ್ರಯತ್ನವನ್ನ ಪಟ್ಟಿರುವಂತದ್ದು. ಇನ್ನು ಬೃಹತ್ ವಾಟರ್ ಕ್ಯಾನ್ಗಳಿಂದ ವೇಗವಾಗಿ ನೀರೆರಚುವಂತಹ ಕೆಲಸವನ್ನ ನಡೆಸಿರುವಂತದ್ದು. ಇನ್ನು ಮಧ್ಯದಲ್ಲಿ ಪ್ರತಿಭಟನೆಯ ನಂತರ ವಿದ್ಯಾರ್ಥಿಗಳು ಅದರಲ್ಲೂ ಸಹ ಡ್ಯಾನ್ಸ್ ಮಾಡ್ತಾ ಇರುವಂತಹ ದೃಶ್ಯಗಳು ಈಗಾಗಲೇ ಕಂಡು ಬಂದಿದೆ. ಇನ್ನು ದೆಹಲಿಯಲ್ಲಿ ನಡೆದಂತಹ ಪ್ರತಿಭಟನೆಯನ್ನ ನಾವು ಗಮನಿಸೋದಾದ್ರೆ ಅಲ್ಲೂ ಸಹ ಈ ರೀತಿಯ ಘಟನೆಗಳು ನಡೆದಿತ್ತು. ವಿದ್ಯಾರ್ಥಿಗಳ ಆಕ್ರೋಶವನ್ನ, ವಿದ್ಯಾರ್ಥಿಗಳನ್ನ ತಡೆಯೋದಕ್ಕೋಗಿ ನೀರೆರಚುವಂತಹ ಕೆಲಸ ಆಗಿತ್ತು. ಆದ್ರೆ ರೈನ್ ಡ್ಯಾನ್ಸ್ನೇ ಮಾಡಿದ್ರು ದೆಹಲಿಯಲ್ಲಿ. ಅದೇ ರೀತಿಯ ದೃಶ್ಯ ಇದೀಗ ಜಾರ್ಖಂಡ್ನಲ್ಲೂ ಸಹ ಕಂಡು ಬಂದಿರುವಂತದ್ದು. ಇನ್ನು ಬ್ಯಾರಿಕೇಡ್ ಅನ್ನ ಭೇದಿಸಿ ಮುನ್ನುಗ್ಗಿದಂತಹ ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈಲು, ಬಸ್ಸು ಮತ್ತು ಖಾಸಗಿ ವಾಹನಗಳ ಮೂಲಕ ಸಾವಿರಾರು ವಿದ್ಯಾರ್ಥಿಗಳು ರಾಜಧಾನಿಯ ರಾಜ್ಗೆ ಆಗಮಿಸಿದ್ರು. ಇನ್ನು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಹಾಗೂ ಬ್ಯಾನರ್ಗಳನ್ನ ಹಿಡಿದು ವಿಧಾನಸಭಾ ಚಲೋ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ಇದೀಗ ಪೊಲೀಸರ ತಡೆಯನ್ನ ಮೀರಿ ವಿಧಾನಸೌಧದತ್ತ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೈ ಜೋಡಿಸದ ದೇವೇಂದ್ರ, ಹೌದು, ಪರೀಕ್ಷಾ ಅಕ್ರಮಗಳನ್ನ ಒಂದಷ್ಟು ಏನೆಲ್ಲ ಅಕ್ರಮಗಳು ನಡೆದಿದೆಯಲ್ಲ ಅದರ ವಿರುದ್ಧ ಇದೀಗ ಕಳೆದ 9 ದಿನಗಳಿಂದ ಉಪವಾಸ ನಿರಾಶೆಯನ್ನ ಕೂತಿದ್ದಂತಹ ವಿದ್ಯಾರ್ಥಿ ಮುಖಂಡ ದೇವೇಂದ್ರ ಅವರು ಆಂಬ್ಯುಲೆನ್ಸ್ ಮೂಲಕ ಇದೀಗ ಪ್ರತಿಭಟನಾ ಸ್ಥಳಕ್ಕೆ ಬಂದು ವಿದ್ಯಾರ್ಥಿಗಳಿಗೆ ಸ್ಥೈರ್ಯವನ್ನ ತುಂಬೋದಕ್ಕೆ ಯತ್ನಿಸಿದ್ರು. ಇನ್ನು ಪೊಲೀಸರೊಂದಿಗೆ ವಾದವನ್ನ ಮಾಡಿ ಕಾಲಹರಣ ನಡೆಸಿದ್ರೆ ವಿಧಾನಸೌಧವನ್ನ ಪ್ರವೇಶಿಸೋಕೆ ಬೇರೆ ಬೇರೆ ಮಾರ್ಗಗಳನ್ನ ಹುಡುಕುವಂತೆ ಎಲ್ಲೋ ಒಂದ್ ಕಡೆ ಉರಿದುಂಬಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಉರಿದುಂಬಿಸಿರೋದು ಸಹ ಕಂಡು ಬಂದಿರುವಂತದ್ದು. ಇನ್ನು ಸರ್ಕಾರ ಮತ್ತು ವಿದ್ಯಾರ್ಥಿಗಳ ಮಾತುಕತೆ ಎಲ್ಲೋ ಒಂದ್ ಕಡೆ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಸರ್ಕಾರ ರಚಿಸಿದಂತಹ ಸಮಿತಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳ ನಡುವೆ ನಡೆದಂತಹ 6ನೇ ಸುತ್ತಿನ ಮಾತುಕತೆಯೂ ಸಹ ಇದೀಗ ವಿಫಲವಾಗಿರುವಂತದ್ದು. ಇನ್ನು ಸರ್ಕಾರವೂ ಸಹ 98% ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ, ಅಂದ್ರೆ ಈಡೇರಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ 3 ಪರೀಕ್ಷೆಗಳನ್ನ ರದ್ದುಗೊಳಿಸಲು ಒಪ್ಪದೆ, ಅಂದ್ರೆ ಈಗಾಗಲೇ ಒಂದಷ್ಟು ಪರೀಕ್ಷೆಗಳನ್ನ ರದ್ದು ಮಾಡಬೇಕು ಅನ್ನುವಂತಹ ಬೇಡಿಕೆಗಳನ್ನ ಇಟ್ಟಿದ್ರು. ಅದೇ ರೀತಿಯಾಗಿ 3 ಪರೀಕ್ಷೆಗಳನ್ನ ರದ್ದುಗೊಳಿಸ್ತೀವಿ ಅಂತ ಒಪ್ಪಿದೆ ಅಂತ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳು 13 ಪರೀಕ್ಷೆಗಳನ್ನ ರದ್ದುಗೊಳಿಸಬೇಕು ಅಂತ ಅಂದ್ರೆ ಈ ಅಕ್ರಮದ ಕುರಿತು ಸಿಬಿಐ ತನಿಖೆಗೂ ಸಹ ಒಂದಷ್ಟು ಈ ನಡೆಸ್ತಾ ಇರುವಂತಹ ಅಕ್ರಮಗಳನ್ನ ಕುರಿತು ಸಿಬಿಐಗೂ ಸಹ ಈ ತನಿಖೆಯನ್ನ ಮುಂದುವರಿಸಬೇಕು, ಅಂದ್ರೆ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಬೇಕು ಈ ವಿಚಾರದ ಕುರಿತು ಅಂತ ಈಗಾಗಲೇ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ 3 ಪರೀಕ್ಷೆಗಳನ್ನ ರದ್ದು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತದ್ದು ಇಲ್ಲಿ 13 ಪರೀಕ್ಷೆಗಳನ್ನ ರದ್ದುಗೊಳಿಸಬೇಕು ಅಂತ. ಇನ್ನು ಇಲ್ಲಿ ನೋಡೋದಾದ್ರೆ ಸಾಕಷ್ಟು ವಿಚಾರಗಳು ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ JPSCಯಲ್ಲಿ ಪ್ರಮುಖ ರಾಜೀನಾಮೆಗಳು ಇವು ಸಹ ಇಲ್ಲಿ ಕಂಡು ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ ಅಕ್ರಮಗಳ ತನಿಖೆ ಸಂಬಂಧಿಸಿದಂತೆ CID ಸಮನ್ಸ್ ನೀಡಿದಂತಹ ಬೆನ್ನಲ್ಲೇ ಇದೀಗ ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗದ 3 ಸದಸ್ಯರು ರಾಜೀನಾಮೆಯನ್ನ ನೀಡಿರುವಂತದ್ದು. ಇದಕ್ಕೂ ಮುನ್ನ ಜುಲೈ 22ರಂದು
JPSC ಅಧ್ಯಕ್ಷ ಎಲ್ ಕೂಡ ತಮ್ಮ ಹುದ್ದೆಗೂ ಸಹ ಈಗಾಗಲೇ ರಾಜೀನಾಮೆಯನ್ನ ನೀಡಿದ್ರು. ಇನ್ನು ರಾಂಚಿನಗರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗಿ ಭದ್ರತೆ ಕೂಡ ನಡೀತಾ ಇದೆ. ಸಂಚಾರ ಮತ್ತು ಶಾಲಾ ಎಲ್ಲೋ ಒಂದು ಕಡೆ ಬಂದಾಗಿರುವಂಥದ್ದು. ಯಾಕೆ ಅಂತಂದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಈಗಾಗಲೇ ರಾಜ್ಯ ಪ್ರಮುಖ ಶಾಲೆಗಳನ್ನ ಮುಚ್ಚಲ್ಪಟ್ಟಿರುವಂಥದ್ದು. ಯಾಕೆಂದ್ರೆ ಈಗಾಗಲೇ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ನೋಡೋದಾದ್ರೆ ಬಹಳ ದುಪ್ಪಟ್ಟಾಗಿ ನಡೀತಾ ಇದೆ. ಎಲ್ಲೊಂದು ಕಡೆ ಗಲಭೆಗಳು ನಡೀತಾ ಇದೆ, ಇವೆಲ್ಲವೂ ಸಹ ನಡೀತಾ ಇರೋದ್ರಿಂದ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಇನ್ನು ಜಿಲ್ಲಾ ಗಡಿಗಳಲ್ಲಿ ಮತ್ತು ಹೆದ್ದಾರಿಗಳಲ್ಲಿ ಪೊಲೀಸರು ವಾಹನಗಳನ್ನ ತೀವ್ರ ತನಿಖೆಯನ್ನ ಒಳಪಡಿಸಿ ಅದಾದ ನಂತರ ಗಾಡಿಗಳನ್ನ ಬಿಡ್ತಾ ಇರುವಂಥದ್ದು. ಇನ್ನು ಸತ್ಯಾಗ್ರಹ ಅದರ ಜೊತೆಗೆ ಉಪವಾಸ ಪ್ರತಿಭಟನೆ ಸಹ ನಡೀತಾ ಇದೆ. ಹೌದು, ಪ್ರತಿಭಟನೆಯ ಭಾಗವಾಗಿ 6 ಪ್ರಮುಖ ವಿದ್ಯಾರ್ಥಿ ನಾಯಕರು ಈಗಾಗಲೇ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಈಗಾಗಲೇ ಮುಂದುವರಿಸಿರುವಂಥದ್ದು. ಇನ್ನು ಇದರ ಜೊತೆಗೆ ಬಿಜೆಪಿ ಪ್ರತಿಭಟನೆ ಸಹ ಕಂಡು ಬರ್ತಾ ಇದೆ. ಇತ್ತ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಹೇಮಂತ್ ಅವರು ಕೂಡ ಅಧಿಕೃತ ನಿವಾಸದ ಅವರಿಗೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ವೀಕ್ಷಕರೇ, ಈಗಾಗಲೇ ಅಕ್ರಮ ಎಸಗಿದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಹೇಮಂತ್ ಭರವಸೆಯನ್ನ ನೀಡಿರುವಂತದ್ದು. ಅದೇ ರೀತಿಯಾಗಿ ಸಿಬಿಐ ತನಿಖೆಯನ್ನ ಆದೇಶಿಸುವವರೆಗೂ ಸಹ ಹೋರಾಟವನ್ನ ಹಿಂಪಡೆಯೋದಿಲ್ಲ ಅಂತ ಈಗಾಗಲೇ JPSC ಅದರ ಜೊತೆಗೆ JSSC ಸುಧಾರಣಾ ಮಂಚ ನಾಯಕ ರವೀಂದ್ರ ಈಗಾಗಲೇ ಸ್ಪಷ್ಟವನ್ನ ಪಡಿಸಿದ್ದಾರೆ. ಒಟ್ಟಾರೆಯಾಗಿ ಈ CIB ಇದು ತನಿಖೆಯನ್ನ ಮುಂದುವರಿಸಿದ್ರೆ ಮಾತ್ರ ಈ ಹೋರಾಟವನ್ನ ಹಿಂಪಡಿತೀವಿ, CBI ಇದನ್ನ ಮುಂದುವರಿಸೋವರೆಗೂ ಸಹ ನಾವು ಈ ಹೋರಾಟವನ್ನ ಹಿಂತೆಗೆಯೋದಿಲ್ಲ ಅಂತ ಈಗಾಗಲೇ ನಾಯಕ ರವೀಂದ್ರ ಅವರು ಸ್ಪಷ್ಟವನ್ನ ಪಡಿಸಿದ್ದಾರೆ. ಒಟ್ಟಾರೆ ಈಗಾಗಲೇ 17ನೇ ದಿನಕ್ಕೆ ಹೋರಾಟ ಮುಂದುವರೆದಿರುವಂಥದ್ದು. ಹೋಗ್ತಾ ಹೋಗ್ತಾ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಕಂಡು ಬರುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.